ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ವಿಡಿಯೋ ನೋಡ್ತಾ ಇದ್ದಂಗೆ ಭಾಳ ಜನ ಸ್ಕಿಪ್ ಮಾಡೋರು ಲಿಮಿಟ್ ಇಲ್ಲ ಅದಕ್ಕೆ. ಯಾಕಂದರೆ ಸೆಕೆಂಡ್ ಟೆಸ್ಟ್ ಅಲ್ವಾ, ಡಿಸೆಂಬರಲ್ಲಿ ನಡೆದದ್ದು, ಬಿಟ್ಟಾಕ್ಬಿಡೋಣ ಅಂತ. ಇವೇ ಪ್ರಶ್ನೆಗಳು, ಇವೇ ಪಾಠಗಳು ಎಲ್ಲವೂ ಕೂಡ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ, ಪ್ರಿಪೇಟರಿ ಎಕ್ಸಾಮಿಗೆ ಹೆಲ್ಪ್ಫುಲ್ ಆಗಲಿವೆ. ಹಾಗಾಗಿ ನಾನು ಪ್ರತಿಯೊಂದು ಇಂಗ್ಲೀಷ್ ಸ್ಪೆಷಲ್ಲಾಗಿ ಯೂನಿಟ್ ಟೆಸ್ಟು 90% ಎಲ್ಲ ಕಡೆ ಮುಗಿದೋಗಿದೆ, ಆಯಿತಾ. ಆದರೂ ಕೂಡ ನಾನು ಇಂಗ್ಲೀಷಿನ ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಇದರಲ್ಲಿ ಗ್ರಾಮರ್ ಇರುತ್ತೆ, ಕ್ವಶನ್ ಆನ್ಸರ್ಸ್ ಇರುತ್ತೆ. ನಿಮಗೆ ನಿಜವಾಗಿಯೂ ಹೆಲ್ಪ್ ಆಗುತ್ತೆ ವಿದ್ಯಾರ್ಥಿಗಳೇ. ಇದನ್ನು ತಗೊಳ್ಳೋ ವೇಸ್ಟ್ ಅಂತ ಅಂದ್ಕೋಬೇಡಿ. ವೇಸ್ಟ್ ಆಗಿರ್ತಿದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡೇ ಮಾಡ್ತಿರಲಿಲ್ಲ. ಎನಿಹೌ, ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್, ಲೆಟ್ ಮಿ ಸ್ಟಾರ್ಟ್. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಂಥ ನಮ್ಮ ರೇಣುಕಾನಂದ್ ಅವರು ಹಾಗೂ ರಕ್ಷಾ ಅವರಿಗೆ ಧನ್ಯವಾದಗಳು. ಬನ್ನಿ ವಿದ್ಯಾರ್ಥಿಗಳೇ, ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದಿ ರೈಟ್ ಆಪ್ಷನ್ಸ್ ಅಂತ ಇದೆ. ವಾಟ್ ಈಸ್ ಆ್ಯನ್ ಆಲ್ಟರ್ನೇಟಿವ್ ಟು ಪ್ರೈವಸಿ ಇನ್ ಜಪಾನ್ ಅಕಾರ್ಡಿಂಗ್ ಟು ಮೈಕ್ಸ್? ಸೇಮ್ ಕ್ವಶನ್ನು ನಾನು ಅಪ್ಲೋಡ್ ಮಾಡಿಕೊಟ್ಟಿದ್ದೆ ವಿದ್ಯಾರ್ಥಿಗಳೇ. ಬೇರೆ ಜಿಲ್ಲೆಯಲ್ಲಿ ಇದೇ ಪ್ರಶ್ನೆ ಬಂದಿತ್ತು. ಇದಕ್ಕೆ ಸರಿಯಾದ ಉತ್ತರ ಕರ್ಟಸಿ, ಆಪ್ಷನ್ ಡಿ ಅಂತ. ಆ ಒಂದು ಕ್ವಶನ್ ಪೇಪರಲ್ಲಿ ಆಪ್ಷನ್ ಬಿ ಇತ್ತು. ಇಷ್ಟೇ ಡಿಫ್ರೆನ್ಸು, ನೆನ್ಪಿಟ್ಕೊಳ್ಳಿ ಆಯಿತಾ. ಕರ್ಟಸಿ ಹಾಗೂ ಪ್ರೈವಸಿ ಎರಡು ಸಬ್ಸ್ಟಿಟ್ಯೂಟ್, ಆಲ್ಟರ್ನೇಟಿವ್ ಅಂತ. ಕ್ವಶನ್ ನಂಬರ್ 2. ಕಂಪ್ಲೀಟ್ ದಿ ಅನಲಾಗಿ ವಿತ್ ರೆಫರೆನ್ಸ್ ಟು ದಿ ಜಪಾನ್ ಆ್ಯಂಡ್ ಬ್ರೆಜಿಲ್ ಪಾಠದಲ್ಲಿ ಇರುವಂತಹ ಬ್ಯೂಟಿಫುಲ್ ಪೇಮೆಂಟ್ಸು ಕೋಪಕಬನ ಸ್ಟ್ರೀಟ್ಸ್ಗಳಲ್ಲಿ ಡೆಕೋರೇಟ್ ಮಾಡಲಾಗಿತ್ತು. ವರ್ಸ್ಟ್ ಪ್ಲೇಸ್ ಆಫ್ ಟ್ರಾಫಿಕ್ ಎಲ್ಲಿ ಅಂದರೆ ಅದು ಬ್ರೆಜಿಲಲ್ಲಿ, ಹಾಗೂ ಅದು ಎಲ್ಲಿ ಅಂದರೆ ಅವಾನಿಡ ಪ್ರೆಸಿಡೆಂಟ ವರ್ಗಸ್ ಅಂತ. ಅದಕ್ಕೆ ಆನ್ಸರು ಆಪ್ಷನ್ ಎ ಆಗಿ ಇರುತ್ತದೆ. ನೋಡಿ, ಈ ಕ್ವಶನ್ ಕೂಡ ನಾನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೆ. ಇದು ನಿಮಗೆ 2 ಅಂಕದ ಪ್ರಶ್ನೆಗಳಲ್ಲಿ ಬಂದಿತ್ತು. ವಿಚ್ ಈಸ್ ದ ವರ್ಸ್ಟ್ ಪ್ಲೇಸ್ ಆಫ್ ಬ್ರೆಜಿಲ್ ಅಂತ. ಅಲ್ಲಿ ಅವಾನಿಡ ಪ್ರೆಸಿಡೆಂಟ ವರ್ಗಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರೋದು. ಅರ್ಥ ಆಯ್ತಾ? ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಕ್ವಶನ್ ನಂಬರ್ 3 ಹತ್ರ ಹೋಗೋಣ. ಮ್ಯಾಚ್ ದಿ ಫಾಲೋಯಿಂಗು. ನೋಡಿ, ಉಮುರೋ ಅಂತ ಇದೆ. ಇದು ದಿ ವೋಟರ್ ಅಂತ ಪಾಠ. ಉಮುರೋ ಅನ್ನುವಂಥದ್ದು ಹೈ ಲೈಫ್ ಬ್ಯಾಂಡ್ ಅವರೇ ಆನ್ಸರ್ ಕೊಟ್ಬಿಟ್ಟಿದ್ದಾರೆ. ಪೋರ್ಟ್ ಹಾರ್ಟ್ಕೋಟ್ ಅಂತ ಇದೆ. ಇಲ್ಲಿ ರೂಫು ಟ್ರೈನಿಂಗನ್ನು ಪಡೆದಿರ್ತಾರೆ ಬೈಸಿಕಲ್ ರಿಪೇರರ್ ಆಗಿ. ಈ ಕ್ವಶನ್ ಕೂಡ ನಾನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೆ. ಇದು ನಿಮಗೆಲ್ಲರಿಗೂ ಕೂಡ ಎಲ್ಲಿ ಬಂದಿತ್ತು ಅಂತ ಹೇಳ್ತೀನಿ, ಕೇಳಿ ವಿದ್ಯಾರ್ಥಿಗಳೇ, ಆಯಿತಾ. ಎಲ್ಲಿ ಬಂದಿತ್ತು? ನಿಮ್ಮ MCQsಗಳಲ್ಲಿ. ಅಲ್ಲಿ ಏನಂತ ಇತ್ತು ಗೊತ್ತಾ, ಆಯಿತಾ. ರೂಫ್ ಏನಂತಿರುತ್ತೆ ಅವುಗಳು, ಆ್ಯಸ್ ಎ ಬೈಸಿಕಲ್ ರಿಪೇರರ್ ಇನ್ ಡ್ಯಾಶ್ ಅಂತ ಇತ್ತು. ಅಲ್ಲಿ ಪೋರ್ಟ್ ಹಾರ್ಟ್ಕೋಟ್ ಅಂತ ಆಪ್ಷನ್ಸ್ಗಳನ್ನು ಕೊಡಲಾಗಿತ್ತು. ಇಷ್ಟೇ ಕಣ್ರಪ್ಪ, ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಹೆಲ್ಪ್ ಆಗಲಿ ಅಂತಲೇ ಅಪ್ಲೋಡ್ ಮಾಡುತ್ತಿರುವಂಥದ್ದು. ನೋಡಿ, ಉಮುರೋ ಅನ್ನುವಂಥದ್ದು ಅಲ್ಲಿಂದ ಹೈ ಲೈಫ್ ಬ್ಯಾಂಡ್ ಇದನ್ನು ಹೈರ್ ಮಾಡಿರ್ತಾರೆ, ಆಯಿತಾ. ಅದು ಒಂದು ಸ್ಥಳದ ಹೆಸರು ಉಮುರೋ ಅನ್ನುವಂಥದ್ದು. ಪೋರ್ಟ್ ಹಾರ್ಟ್ಕೋಟ್ ಕೂಡ ಒಂದು ಸ್ಥಳದ ಹೆಸರು. ರೂಫ್ ಅಲ್ಲಿ ಹೋಗಿ ಟ್ರೈನಿಂಗನ್ನು ಪಡೆದಿರ್ತಾನೆ. ಹಾಗಿದ್ರೆ ಬಿಗೆ 3 ಆನ್ಸರು, 1ಗೆ 1 ಆನ್ಸರು. ಮಾಬಂತ, ಆಯಿತಾ. ಇದು ಆಯಿ ಅಂತ, ಇಟ್ ಕಮ್ಸ್ ಫ್ರಮ್ ಮಾಬಂತ ಅಂತ, ದೇವತೆಯ ಹೆಸರು. ಬನ್ನಿ, ಈಗ ನಾವು ಆಪ್ಷನ್ ಎ ರೈಟ್ ಆನ್ಸರ್, ಆಯಿತಾ. ಕ್ವಶನ್ ನಂಬರ್ 4. ನನ್ನ ವಿಡಿಯೋ ಸ್ವಲ್ಪ ಇಂಗ್ಲೀಷ್ ಲೆಂತಿ ಆಗತ್ತಿರೋ ಉದ್ದೇಶ ಇಷ್ಟೇ. ನಿಮಗೆ ಪಾಠ ಮಾಡ್ದಂಗೂ ಆಗಬೇಕು, ರಿವಿಷನ್ ಮಾಡ್ದಂಗೂ ಆಗಬೇಕು, ಕ್ವಶನ್ ಪೇಪರ್ ಸಾಲ್ವ್ ಮಾಡ್ದಂಗೂ ಆಗಬೇಕು. ಹೂ ಅಮಾಂಗ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಅರಿವೋಲಿ ಆ್ಯಕ್ಟಿವಿಸ್ಟ್ ಅಂತ ಇದೆ. ವೇರ್ ದೇರ್ ಇಸ್ ಎ ವೀಲ್ ಅಂತ ಒಂದು ನಿಮಗೆ ಪಾಠವಿದೆ. ಪಿ ಸಾಯಿನಾಥ್ ಬರೆದಿರುವಂಥದ್ದು. ಫೆಮಿನಿಸಮ್, ಅದು ಫೆಮಿನಿಸ್ಟ್, ಎಲ್ಲರೂ ಕೂಡ ಹೆಣ್ಣುಮಕ್ಕಳೇ ಅದರಲ್ಲೇ, ಆಯಿತಾ. ಅದರಲ್ಲಿ ಸ್ತ್ರೀ ಪರವಾದ ಒಂದು ಪಾಠ. ಹೂ ಅಮಾಂಗ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಅರಿವೋಲಿ ಆ್ಯಕ್ಟಿವಿಸ್ಟ್ ಅಂತ ಇದೆ, ಆಯಿತಾ. ಅರಿವೋಲಿ ಆ್ಯಕ್ಟಿವಿಟೀಸ್, ಇದು ಆ್ಯಕ್ಚುಲಿ ಹೆಂಗೆ ಕೇಳಬೇಕಿತ್ತು ಅಂದರೆ ಅರಿವೋಲಿ ವುಮೆನ್ ಆ್ಯಕ್ಟಿವಿಸ್ಟ್ ಅಂತ ಕೇಳಿದರೂ ಪರ್ಫೆಕ್ಟ್ ಕ್ವಶನ್ ಆಗೋದು. ಇರಲಿ, ಅರಿವೋಲಿ ಆ್ಯಕ್ಟಿವಿಸ್ಟ್ ಯಾರು ಇದರಲ್ಲಿ ಅಂತ ಕೇಳಿದರೆ ಜಮೀಲಾ ಬೀಬಿ ಕೂಡ ಹೌದು, ಎನ್ ಕನ್ನಮ್ಮಲ್ ಕೂಡ ಹೌದು, ಮನೋರ್ಮಣಿ ಕೂಡ ಹೌದು. ಈ 3 ಜನ ಅರಿವೋಲಿ ಆ್ಯಕ್ಟಿವಿಸ್ಟೇ. ಆದರೆ ಎಸ್ ಕನಕರಾಜನ್ ಸೈಕಲ್ ಶಾಪ್ ಓನರ್, ಅವನು ಅರಿವೋಲಿ ಆ್ಯಕ್ಟಿವಿಸ್ಟ್ ಆಗಿರಲಿಲ್ಲ. ಎ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ. 4th ಕ್ವಶನ್, ಎ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5. ಮೈ ಡಿಯರ್ ಚಿಲ್ಡ್ರನ್, ಇನ್ ದ ಪೋಯಮ್ ವಾಟರ್ ಡಸ್ ನಾಟ್, ಈ ವಾಟರ್ ಪದ್ಯದಲ್ಲಿ ಡಸ್ ನಾಟ್ ಹ್ಯಾವ್ ದ ರೈಟ್ ಟು ಡ್ರಾ ಅ ಪಾರ್ಟ್ ಆಫ್ ವಾಟರ್, ನೀರು ಫ್ರಮ್ ದಿ ವೆಲ್. ಬಾವಿನಿಂದ ನೀರನ್ನು ಸೇದಲಿಕ್ಕಾಗಿರ್ಬೋದು, ಅಥವಾ ಟ್ಯಾಂಕ್ನಿಂದ ನೀರನ್ನು ತುಂಬಲಿಕ್ಕಾಗಿರ್ಬೋದು, ನಲ್ಲಿಯಿಂದ ನೀರನ್ನು ತುಂಬ್ಕೊಳ್ಳಿಕ್ಕಾಗಿರ್ಬೋದು, ಅವರಿಗೆ ಅವಕಾಶವೇ ಇರಲಿಲ್ಲ. ಅದು ಯಾರಿಗೆ ಅಂತ ಕೇಳಲಾಗಿದೆ. ಆಪ್ಷನ್ ಬಿ, ದಟ್ ಈಸ್ ದ ರೈಟ್ ಆನ್ಸರ್. ದಿ ಪಂಚಮ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 6 ನೋಡೋಣ. ವಿಚ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ವಿತ್ ರೆಫರೆನ್ಸ್ ಟು ದಿ ಆರ್ಟಿಕಲ್ ಅಂತ ಇದೆ. ವೇರ್ ದೇರ್ ಇಸ್ ಎ ವಿಲ್ ಪಾಠದಲ್ಲಿ
ಈ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇದರಲ್ಲಿ ತಪ್ಪು ಯಾವುದು ಅಂತ ಕೇಳಿದ್ದಾರೆ. ಆಲ್ ಮೆನ್ ವರ್ ನಾಟ್ ಹಾಸ್ಟೈಲ್ ಟುವರ್ಡ್ಸ್ ವುಮೆನ್ ಸೈಕ್ಲಿಂಗ್ ಇನ್ ಪುಡುಕೊಟ್ಟೆ, ಅದು ಕರೆಕ್ಟಾಗಿದೆ. ಸೈಕ್ಲಿಂಗ್ ಅಂಡ್ ದ ಲಿಟರರಿ ಮೂವ್ಮೆಂಟ್ ವರ್ ಮ್ಯೂಚುವಲಿ ಎನ್ಕರೇಜಿಂಗ್, ಕರೆಕ್ಟಾಗಿದೆ. ಶೀಲಾರಾಣಿ ಚುಕುಂದ್ ಪುಷ್ಡ್ ಬ್ಯಾಂಕ್ಸ್ ಟು ಸ್ಯಾಂಕ್ಷನ್ ದ ಲೋನ್ಸ್, ಅದು ಕೂಡ ಕರೆಕ್ಟಾಗಿದೆ. ಅರಿವೋಲಿ ಯಕಮ್ ಸ್ಯಾಂಕ್ಷನ್ 50 ಮೊಪೈಡ್ಸ್, ಅದು ತಪ್ಪು. ಹಾಗಿದ್ರೆ ಆಪ್ಷನ್ ಡಿನೇ ಸರಿಯಾದ ಉತ್ತರ. ಹಾಗಿದ್ರೆ ಯಾರು 50 ಮೊಪೈಡ್ಸ್ ಕೊಟ್ಟಿದ್ದು ಅಂದರೆ ಯುನಿಸೆಫ್ ಅಂತ ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಆನ್ಸರ್. ಕ್ವಶನ್ ನಂಬರ್ 7 ನೋಡೋಣ. ಇಲ್ಲಿ ವಿದ್ಯಾರ್ಥಿಗಳು ಭಾಳ ಜನ ತಪ್ಪು ಬರೆದು ಬಂದಿರ್ತೀರ, ನನಗೆ ಗೊತ್ತು. ಬನ್ನಿ, ಇದು ಅಷ್ಟು ಈಸಿಯಾಗಿ ಇಲ್ಲ, ಸ್ವಲ್ಪ ಯೋಚನೆ ಮಾಡಿ ಬರಿಬೇಕಿತ್ತು. ಬನ್ನಿ, 100% ನೀವು ತಪ್ಪು ಬರೆದಿರ್ತೀರ. ಮಾರ್ಕಸ್ ವಾಸ್ ಡೂಯಿಂಗ್ ಥಿಂಗ್ಸ್ ಇನ್ ಎ ಗ್ರ್ಯಾಂಡ್ ಸ್ಟೈಲ್, ಎ ಹೈ ಲೈಫ್ ಬ್ಯಾಂಡ್ ಫ್ರಮ್ ಉಮುರೋ ಡ್ಯಾಶ್ ಹೈರ್ HIRE ಅಂತ ಇದೆ. ಸರಿಯಾದ ಉತ್ತರ ವಾಸ್ ಹೈರ್ಡ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಬೈ ಹಿಮ್ ಆ್ಯಂಡ್ ಡ್ಯಾಶ್ ಅಂತ ಇದೆ, ಆ್ಯಂಡ್ ವಾಸ್ ಸ್ಟೇಷನ್ಡ್ at a distance from the voting booth. Marcus sat in the car while last minute advice, ಭಾಳ ಜನ ವಾಸ್ ಗಿವನ್ ಅಂತ ಬರೆದ್ರಿ. ಸರಿಯಾದ ಉತ್ತರ ವಾಸ್ ಬೀಯಿಂಗ್ ಗಿವನ್ ಅಂತ ಬರಿಬೇಕಿತ್ತು. ವಾಸ್ ಬೀಯಿಂಗ್ ಗಿವನ್ ಅಂತ, ಯಾಕಂದರೆ ಸ್ಟಿಲ್ ಅದು ಪ್ರೋಸೆಸ್ಸಲ್ಲಿ ಇತ್ತು. 2 ವೋಟರ್ಸ್ ಬೈ ರೂಫ್ ಅಂತ. ಸರಿಯಾದ ಉತ್ತರ ಏನು? ಐ ರಿಪೀಟ್, ವಾಸ್ ಹೈರ್ಡ್, ವಾಸ್ ಸ್ಟೇಷನ್ಡ್, ವಾಸ್ ಬೀಯಿಂಗ್ ಗೀವನ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಯಾಕಂದರೆ ಅಲ್ಲಿ ವೈಲ್ ಲಾಸ್ಟ್ ಮಿನಿಟ್ವರೆಗೂ ಕೊಡ್ತಾ ಇದ್ದರು. ಇದರ ಅರ್ಥವೇನು? ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಆ ಆನ್ಸರನ್ನು ಬರೀಬೇಕಾಗಿತ್ತು. ಅರ್ಥ ಆಗುತ್ತಾ? ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 8 ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಇದೆ. ಇಟ್ ವಾಸ್ ಅ ಟೈಮ್ ಆಫ್ ದಿ ಎಲೆಕ್ಷನ್, ದಿ ಕ್ಯಾಂಪೇನ್ ಇನ್ ದ ಉಮೋಫಿಯಾ ವಾಸ್ ಡ್ಯಾಶ್. ಹೆಂಗಿತ್ತು? ಇನ್ ಫುಲ್ ಸ್ವಿಂಗ್ ಅಂತ. ನಾನು 6 ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿದ್ದೆ, ಅದರಲ್ಲಿ ಇದು ಕೂಡ ಬಂದಿತ್ತು ಆಯಿತಾ, ಇನ್ ಫುಲ್ ಸ್ವಿಂಗ್ ಅಂತ. ಕೊನೆಗೆ ಆನ್ಸರು ಲ್ಯಾಂಡ್ಸ್ ಸ್ಲೈಡ್ ವಿಕ್ಟ್ರಿ ಅಂತ, ಬಹು ಮತಗಳಿಂದ ಗೆಲ್ತಾನೆ ಅನ್ನುವಂಥದ್ದು ಇತ್ತು ಅಂತ. ಬನ್ನಿ ಈಗ 2 ಮಾರ್ಕ್ಸ್ ಕ್ವಶನ್ಸನ್ನು ನೋಡೋಣ. ಪಾರ್ಟ್ ಬಿ. ಮೆನ್ಷನ್ 2 ಥಿಂಗ್ಸ್ ದಟ್ ವಾಟರ್ ನೋಸ್ ಇನ್ ದಿ ಪೋಯಮ್ ಅಂತ ಇದೆ. ಹೌದಲ್ವಾ? ಈಗ ವಾಟ್ರಿಗೆ ಗೊತ್ತಿರುವಂಥ 2 ಥಿಂಗನ್ನು ಬರೀರಿ ಅಂತ. ವಾಟ್ರಿಗೆ ಸುಮಾರು 6 ಪಾಯಿಂಟ್ಸ್ಗಳಿದ್ದಾವೆ. 6 ಕಲ್ತ್ಬಿಟ್ರೆ ನೀವು ಆ್ಯನ್ಯುವಲ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಇದು 3 ಮಾರ್ಕ್ಸಿಗೆ ನಿಮಗೆ ಈ ಸಲ ಕೇಳ್ತಾರೆ. ನನ್ನ ಫೋಕಸ್ಸು ಆ್ಯನ್ಯುವಲ್ ಎಕ್ಸಾಮಿಗಿದೆ ಕಂಡ್ರು, ಹಾಗಾಗಿ ಈ ಒಂದು ವಿಡಿಯೋನ ಅಪ್ಲೋಡನ್ನು ಮಾಡ್ತಾಯಿದ್ದೇನೆ, ಬೇಜಾರಾಗಬೇಡಿ. ಮೆನ್ಷನ್ ದ 2 ಥಿಂಗ್ಸ್. ವಾಟ್ರಿನ ಬಗ್ಗೆ 2 ವಾಟ್ರಿಗೆ ಗೊತ್ತಿರುವಂತಹ ಏನು ಅಂತ ಹೇಳಿದರೆ ನೋಡಿ, ಭಾಳ ಈಸಿಯಾಗಿ ಬರೀರಿ. ಇಟ್ ನೋಸ್ ದಿ ಅನ್ಟಚಬಿಲಿಟಿ never disappear. It knows that untouchability never disappear. 1 point. Second point, it knows that the difference of race, RACE. Third point, it knows the subcaste differences. Next, it knows the agony of the panchamas. It knows the humiliation. Clear? It knows the generation of old strife, STRIFE, between the village and the ವಾಡಾ. ಸರಿ, ಏನು ಸರಿ ಫಾಸ್ಟಾಗಿ ಹೇಳ್ಬಿಟ್ರಿ, ಬರ್ಕೋಬೇಕಿತ್ತು. ಟೆಕ್ಸ್ಟ್ ಬುಕ್ ತಗೊಂಡ್ರೆ ನೀವು ಫಸ್ಟ್ ಪೇಜು ನಿಮ್ಮ ಪೋಯಮಿನ 2ನೇ ಪೇಜಲ್ಲೇ ಪ್ರತಿಯೊಂದು ಪ್ಯಾರಾಗ್ರಾಫಲ್ಲಿ ಒಂದೊಂದು ಇದೆ. 5 ಪ್ಯಾರಾಗ್ರಾಫಲ್ಲಿ 5 ಪಾಯಿಂಟ್ ಸಿಗುತ್ತೆ ನಿಮಗೆ. ಆಯಿತಾ ಮಕ್ಕಳೇ? ಬನ್ನಿ ಈಗ ನಾವು ಏನಿದು ನೇಮ್ ದಿ 2 ಪಾಪ್ಯುಲರ್ ಕೋರ್ಸಸ್ ಇನ್ ಅರ್ತ್ ಯೂನಿವರ್ಸಿಟಿ. ಪಾಪ ಬರೋದು ಏನೇನೋ ಕೊಟ್ಬಿಟ್ಟಿದ್ದಾರೆ ಕಣ್ರಿ. ನೋಡಿ, ಅರ್ತ್ ಯೂನಿವರ್ಸಿಟಿ ಪಾಠ ಯಾವುದು ಗೊತ್ತಾ? ಅದು ನೋಡಿದರೆ ವಂದನ ಶಿವ ಪಾಠ, ಅದು ತಂದು ಇಲ್ಲಿ ಹಾಕಿದ್ದಾರೆ. ಕಾಪಿ ಪೇಸ್ಟ್ ಮಾಡಿದರೆ ಹೀಗೆ ಆಗೋದು ಕಣ್ರಿ. ಹೌ ಪಾಪ ಮಕ್ಕಳಿಗೆ ಎನಿ 2 ಅಂತ ಕೊಟ್ಟಿದ್ದಕ್ಕೆ ಸುಮ್ಮನೆ ಅಡ್ಜಸ್ಟ್ ಮಾಡ್ಕೊಂಡು ಬರೆದಿರ್ತವೆ. ನೋಡಿ, 2 ಪಾಪ್ಯುಲರ್ ಕೋರ್ಸಸ್ ಅರ್ತ್ ಯೂನಿವರ್ಸಿಟಿ ಯಾವುದು ಅಂತ ಹೇಳಿದರೆ ಅದು A to Z ಆರ್ಗ್ಯಾನಿಕ್ ಫಾರ್ಮಿಂಗ್, ಹಾಗೂ ಇನ್ನೊಂದು ಯಾವುದು ಹೇಳಿ, ಗಾಂಧಿ ಆ್ಯಂಡ್ ಗ್ಲೋಬಲೈಸೇಷನ್ ಅಂತ. ಬನ್ನಿ ಕ್ವಶನ್ ನಂಬರ್ 11. ವೇರ್ ಡಸ್ ದಿ ವಾಟರ್ ಸಿಟ್ ಇನ್ನೋಸೆಂಟ್ಲಿ? ಎಲ್ಲ ಕ್ವಶನ್ ಪೇಪರಲ್ಲೂ ಈ ಪ್ರಶ್ನೆ ಬಂದಿತ್ತು. ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಪದೇ. ವಾಟ್ರ್ ಕೂತ್ಕೊಂಡಿದ್ದು ಬಿಸ್ಲರಿ ಬಾಟ್ಲಲ್ಲಿ, ಡ್ಯಾನ್ಸ್ ಮಾಡ್ತಿದ್ದು ಪೆಪ್ಸಿ ಬಾಟ್ಲು, ನೆನ್ಪಿಟ್ಕೊಳ್ಳಿ ಆಯಿತಾ? ಬನ್ನಿ ಈಗ ನಾವು 3 ಅಂಕದ ಪ್ರಶ್ನೆಗಳನ್ನು ನೋಡೋಣ. ರೈಟ್ ಅ ನೋಟ್ ಆನ್ ದಿ ನ್ಯಾಚುರಲ್ ಆ್ಯಂಡ್ ಅರ್ಥ್ಲಿ ಎಲಿಮೆಂಟ್ಸ್ ಯೂಸ್ ಟು ಡಿಸ್ಕ್ರೈಬ್ ಹೆವನ್ ಅಂತ ಇದೆ. ಇನ್ನೊಂದು ಪ್ರಶ್ನೆ, ಹೌ ಡಸ್ ದ ಪೋಯೆಟ್ ಕ್ರಿಯೇಟ್ ಹೆವನ್ ಆನ್ ಅರ್ತ್ ಇನ್ ದಿ ಪೋಯಮ್ ಅಂತ ಇದೆ. 2 ಪ್ರಶ್ನೆ ಹೆವನ್ ಪಾಠದಿಂದನೇ ತೆಗೆದುಕೊಳ್ಳಲಾಗಿದೆ. ಇವರು ಆ್ಯಕ್ಚುಲಿ ಬ್ಲೂ ಪ್ರಿಂಟು ಫಾಲೋ ಮಾಡಲಿಲ್ಲ, ಸುಮ್ಮನೆ ಒಟ್ಟು ಕೊಡಬೇಕಲ್ಲ ಅಂತ ಕೊಟ್ಟಿದ್ದಾರೆ. ಇವೆಲ್ಲ ತಪ್ಪಲ್ಲ, ನಿಮಗೆ ಪ್ರಾಕ್ಟೀಸ್ ಆಗುತ್ತೆ ಆಯಿತಾ? ಆದರೆ ಇದರಲ್ಲಿ ಪ್ರಾಕ್ಟೀಸ್ ಮಾಡಬಾರ್ದಿತ್ತು ಅವರು ಯೂನಿಟ್ ಟೆಸ್ಟ್ 2ನಲ್ಲಿ. ಎರಡಕ್ಕೂ ಕೂಡ ಸೇಮ್ ಆನ್ಸರೇ
90% ಅಷ್ಟು ಇದೆ ಇದರಲ್ಲಿ. ಎರಡಕ್ಕೂ ಕೂಡ ತಾವುಗಳು ಬಹಳ ಜನ ವೀಕ್ ಸ್ಟೂಡೆಂಟ್ಸು ಸಮ್ಮರಿಯನ್ನೇ ಬರೆದಿರ್ತಾರೆ, ಆದರೆ ಅದನ್ನು ಅವರು ತಪ್ಪು ಅಂತ ಹೇಳಂಗೂ ಇಲ್ಲ. ಎನಿಹೋ ಕ್ವಶನ್ ನಂಬರ್ 14, ರೈಟ್ ಎ ನೋಟ್ ಆನ್ ಗ್ರೇ ಪೇಮೆಂಟ್ಸ್ ಇನ್ ಸ್ಟ್ರೀಟ್ಸ್ ಆಫ್ ಕೋಪಕಾಬನ ಅಂತ ಇದೆ. ಅಂದರೆ ಬ್ರೆಜಿಲಿನ ಬಗ್ಗೆ ತಾವುಗಳು ಬರೆಯುವಂಥದ್ದು 3 ಮಾರ್ಕ್ಸಿಗೆ ಕೊಡಲಾಗಿದೆ. ಫಸ್ಟ್ ಪ್ಯಾರಾಗ್ರಾಫ್ ಇದೆ ಅಲ್ವಾ ನಿಮ್ಮದು, ಅದೇ ಆನ್ಸರ್ ಅದಕ್ಕೆ ಟೆಕ್ಸ್ಟ್ ಬುಕ್ಕಿಂದು. 4 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಡಿಸ್ಕ್ರೈಬ್ ದ ಮೀಟಿಂಗ್ ಬಿಟ್ವೀನ್ ರೂಫ್ ಆ್ಯಂಡ್ ಪಾಪ್ ಕ್ಯಾಂಪೇನರ್ ಅಂತ ಇದೆ. ಇದು ನಿಮ್ಮ ರೂಫಿನ ಮನೆಗೆ ಪಾಪ್ ಕ್ಯಾಂಪೇನರ್ ಬಂದು ಮೀಟ್ ಮಾಡ್ತಾರಲ್ವ 1 ಡೇ ಬಿಫೋರ್ ದಿ ಎಲೆಕ್ಷನ್, ಅದು ಆನ್ಸರ್ ಅದಕ್ಕೆ. ಆಯಿತಾ, ಭಾಳ ಈಸಿಯಾಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 16, ಇದರಷ್ಟು ಈಸಿ ಆನ್ಸರ್ ಯಾವುದೂ ಅಲ್ಲ. ಸಮ್ಮರಿ ಆಫ್ ದಿ ಪೋಯಮ್ ವಾಟರ್ ಅಷ್ಟೇ, ಮತ್ತೆ ಏನು ಹೇಳಲಿಕ್ಕೆ ನಾನು ಬಯಸಲ್ಲ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಗ್ರಾಮರನ್ನು ನಿಮಗೆ ಕಲಿಸ್ಬಿಡ್ತೇನೆ. ಇದರಲ್ಲಿ 10 ನಿಮಿಷಗಳ ಕಾಲ ಕೊಟ್ಟರಲ್ವ. ನೋಡ್ರೋ, ಇಲ್ಲೊಂದು ಗ್ರಾಮರ್ ಪಾರ್ಟ್ ಇದೆ. ಆ್ಯಡ್ ಪ್ರಿಫಿಕ್ಸ್ ಟು ದ ವರ್ಡ್ ರೆಸ್ಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಅನ್ರೆಸ್ಟ್, UNREST ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ವಿದ್ಯಾರ್ಥಿಗಳೇ, ಇನ್ನೊಂದು ನಿಮಗೆ ನಾನು ಕ್ಲೂ ಕೊಡಬೇಕಿತ್ತು. ಪ್ಯಾಸೇಜು ಔಟ್ ಆಫ್ ಟೆಕ್ಸ್ಟ್ ಬರುತ್ತೆ, ಆದರೆ ಪೋಯಮ್ ಮಾತ್ರ ನಿಮ್ಮ ವರ್ಕ್ ಬುಕ್ಕಲ್ಲಿದೆ ಅಲ್ವಾ. 15 ಪೋಯಮ್ಸ್ಗಳನ್ನು ಕೊಟ್ಟಿದ್ದಾರೆ. 15ರಲ್ಲಿ ಒಂದು ಪೋಯಮ್ ಅಂತೂ ಫಿಕ್ಸ್ ಬರುವಂಥದ್ದು. ಅದರ ಹಿಂದೆ ಬಿದ್ದು ಟೈಮ್ ಪಾಸ್ ಮಾಡಿಕೊಳ್ಳಬೇಡಿ. ಕ್ವಶನ್ ನಂಬರ್ 18 ನೋಡೋಣ ಮಕ್ಕಳೇ, ಬನ್ನಿ. ರೂಫ್ಸ್ ಹಾರ್ಟ್ ನಿಯರ್ಲಿ ಫ್ಲೂ ಔಟ್ ಡ್ಯಾಶ್ ಈ ಸಾದಿ ಆಯಿ ಅಂತ ಇದೆ. ಆಯಿತಾ, ವೆನ್ ಹಿ ಸಾದಿ ಆಯಿ, ಅವಳಿಗೆ ನೋಡಿದ ತಕ್ಷಣ, ದೇವತೆಯನ್ನು ನೋಡಿದ ತಕ್ಷಣ ಅಂತ. ವೆನ್ ಅನ್ನುವಂಥದ್ದು ಫಸ್ಟ್ ಆನ್ಸರ್. ಸಾದಿ ಆಯಿ ಡ್ಯಾಶ್ ಹಿ ನ್ಯೂ ದಿ ಫೇಮ್ ಆಫ್ ಮಾಬಂತ. ಆ್ಯಸ್, ಅವನಿಗೆ ಗೊತ್ತಿತ್ತು. ಆ್ಯಸ್ ಹಿ ನ್ಯೂ ದಿ ಫೇಮ್ ಆಫ್ ಮಾಬಂತ ವೆಲ್. ಫುಲ್ ಸ್ಟಾಪ್ ಬಂತು. ಫುಲ್ ಸ್ಟಾಪ್ ಬಂದಮೇಲೆ ಹವೆವರ್ ಹಿ ವಾಸ್ ಸರ್ಟನ್ ಎ ಸಿಂಗಲ್ ವೋಟ್ ವುಡ್ ನಾಟ್ ಡಿಫೀಟ್ ಮಾರ್ಕಸ್. Hence, he agreed to swear on Ai. I repeat, first answer when, second answer as, third answer however, fourth one is hence. ವಿದ್ಯಾರ್ಥಿಗಳೇ, ಇಷ್ಟೇ ಗ್ರಾಮರ್, ಮತ್ತೆ ಏನೂ ಕೊಟ್ಟಿಲ್ಲ. ಒಂದು ಲೆಟರ್ ರೈಟಿಂಗ್ ಕೊಟ್ಟಿದ್ದರು. ಲೆಟರ್ ರೈಟಿಂಗ್ ಹೆಂಗೆ ಬರೀಬೇಕು, ಹೇಗೆ ಔಟ್ ಆಫ್ ಔಟ್ ತಕ್ಕಬೇಕು ಅನ್ನೋದು ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಎಕ್ಸಾಮ್ಗಿಂತ ಮುಂಚೆ ನೋಡ್ರೋ, ಎಕ್ಸಾಮ್ ಆದಮೇಲೆ ನೋಡಿಕೊಂಡು ಅಯ್ಯೋ ಈ ವಿಡಿಯೋ ಮಿಸ್ ಮಾಡ್ಕೊಂಬಿಟ್ನಲ್ಲ ಇಸ್ಲಾಂ ಸರಿಂದು ಅನ್ಬೇಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗೆ 3 ಲಿಂಕು ಲೆಟರ್ ರೈಟಿಂಗ್ ಇರುತ್ತೆ. ಜೀವನದಲ್ಲೂ ತಪ್ಪು ಮಾಡಲ್ಲ, ಆ ರೀತಿಯಾಗಿ ಹೇಳ್ಕೊಟ್ಟಿದ್ದೀನಿ. ಆ ಲೆಟ್ರನ್ನ ನೋಡಿ ಸ್ವಲ್ಪ, ಆಯಿತಾ. ರೂಲ್ಸು ಸ್ವಲ್ಪ ನೋಡಿ, ಫಾರ್ಮೆಟ್ ಹೆಂಗಿರಬೇಕು ಅಂತ ನೋಡಿ. ನೀವೇನು ತಪ್ಪು ಮಾಡ್ತಾಯಿದ್ದೀರಾ, ಎಲ್ಲಿ ಅಂಕಗಳನ್ನು ಕಳ್ಕೊತಾ ಇದ್ದೀರಾ ನೋಡಿ. ಒಂದು ಸ್ಪೀಚ್ ರೈಟಿಂಗ್ ಇದೆ. ಆ್ಯಕ್ಚುಲಿ ಸ್ಪೀಚ್ ರೈಟಿಂಗು ಹಾಗೂ ಲೆಟರ್ ರೈಟಿಂಗಿಗೆ ಆಪ್ಷನ್ ಇದೆ. ಅದಾದರೂ ಇದಾದರೂ ಬರಿಬೋದು. ನನ್ನ ಪ್ರಕಾರ ತಾವುಗಳು ಎಲ್ಲರೂ ಲೆಟರ್ ರೈಟಿಂಗ್ ಬರೆದ್ರೆ ಜಾಸ್ತಿ ಅಂಕಗಳು ಸಿಗುತ್ತೆ. ಜಾಸ್ತಿ ಸಿಗುತ್ತೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.